ಶ್ರೀ ಗುರು ಭಾಗವತ ಸಾರೋದ್ಧಾರ 111ನೇ ಶ್ಲೋಕ. ನೈಷಾಂ ಮತಿಸ್ತಾವದುರುಕ್ರಮಾಂಗ್ರಿಂ ಸ್ಪೃಶತ್ಯನರ್ಥಾಪಗಮೋ ಯದುತ್ಥಃ ಮಹೀಯಸಾಂ ಪಾದರಜಾಭಿಷೇಕಂ ನಿಷ್ಕಿಂಚನಾನಾಂ ನ ವೃಣೀತ ಯಾವತ್ ನ ಯೇಷಾಂ ಮತಿಃ ತಾವತ್ ಉರುಕ್ರಮಾಂಗ್ರಿಂ ಸ್ಪೃಶತಿ ಅನರ್ಥಾಪಗಮಃ ಯದುತ್ಥಃ ಮಹೀಯಸಾಂ ಪಾದರಜೋಭಿಷೇಕಂ ನಿಷ್ಕಿಂಚನಾನಾಂ ನ ವೃಣೀತ ಯಾವತ್. ಇಲ್ಲಿ ಯಾವತ್ ಮತ್ತು ತಾವತ್ ಅದೆರಡು ಕೂಡ ಜೋಡಿ ಅವ್ಯಯಗಳು. ಯಾವತ್ ಎಲ್ಲಿವರೆಗೆ ಮಹಾತ್ಮರ ಪಾದ ಸೇವನೆಯನ್ನ ನಾವು ಮಾಡುವುದಿಲ್ಲವೋ ಅಲ್ಲಿವರೆಗೆ ನಾವು ಭಗವಂತನ ಪಾದಬಂಧವನ್ನ ಮುಟ್ಲಿಕ್ಕಾಗೋದಿಲ್ಲ. ಭಗವಂತನ ಪಾದಬಂಧವನ್ನ ನಾವು ಸ್ಪರ್ಶನ ಮಾಡೋದ್ರಿಂದ ನಮಗೆ ಶಾಶ್ವತ ಸುಖ ಸಿಗತ್ತೆ. ಶಾಶ್ವತ ಸುಖ ಪ್ರಾಪ್ತಿಗೋಸ್ಕರವಾಗಿ, ಅದರ ಮೋಕ್ಷ ಪ್ರಾಪ್ತಿಗೋಸ್ಕರವಾಗಿ ಭಗವಂತನ ಪಾದ ಸ್ಪರ್ಶನ ಮಾಡಬೇಕು. ಆದರೆ ಎಲ್ಲಿವರೆಗೆ ಮಹಾತ್ಮರ ಸೇವೆ ಮಾಡೋದಿಲ್ವೋ ಅಲ್ಲಿವರೆಗೂ ನಾವು ಭಗವಂತನ ಪಾದ ಸ್ಪರ್ಶ ಮಾಡ್ಲಿಕ್ಕಾಗಲ್ಲ. ಭಗವಂತನ ಪಾದ ಸ್ಪರ್ಶ ಆಗದೇನೆ ಮುಕ್ತಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅಲ್ಲಿಗೆ ಮುಕ್ತಿ ಬೇಕು ಅಂತಾದ್ರೆ ಭಗವಂತನ ಪಾದ ಸ್ಪರ್ಶ ಆಗಬೇಕು, ಅಂದ್ರೆ ಭಗವಂತನ ಜ್ಞಾನವನ್ನ ಪಡಿಬೇಕು, ಭಗವಂತನ ಪಾದಸ್ಪರ್ಶ ಆಗಬೇಕು. ಭಗವಂತನ ಪಾದಸ್ಪರ್ಶ ಆಯ್ತು ಅಂತಾದ್ರೆ ಆಗ ನಮಗೆ ಮುಕ್ತಿ ಸಿಗತ್ತೆ. ಅಲ್ಲಿಗೆ ಭಗವಂತನ ಪಾದಸ್ಪರ್ಶದಿಂದ ಮುಕ್ತಿಗೆ ಪ್ರಯೋಜಕವಾದದ್ದು ಭಗವಂತನ ಪಾದಸ್ಪರ್ಶ. ಆ ಭಗವಂತನ ಪಾದಸ್ಪರ್ಶ ಆಗಬೇಕು ಅಂತಾದ್ರೆ ಮಹಾತ್ಮನ ಸೇವೆಯನ್ನ ಮಾಡಲೇಬೇಕು ಎಂಬತಕ್ಕಂಥ ವಿಚಾರವನ್ನ ಪ್ರಹ್ಲಾದ ಹಿರಣ್ಯಕಶಿಪುವಿಗೆ ಹೇಳತಕ್ಕಂಥ ಮಾತು. ಪುಟ್ಟ ಬಾಲಕ ತನ್ನ ತಂದೆಗೆ ಹೇಳತಕ್ಕಂಥ ಮಾತು. ಯಾವತ್ತು ಎಲ್ಲಿವರೆಗೆ ನಿಷ್ಕಿಂಚನಾನಾಂ ಮಹೀಯಸಾಂ, ನಿಷ್ಕಿಂಚನರು, ಕಿಂಚನೇಭ್ಯ ನಿರ್ಗತಾಃ ನಿಷ್ಕಿಂಚನಾಃ, ಏನೂ ಇಲ್ಲದೆ ಇದ್ದವರು. ಏನೂ ಇಲ್ಲದಿದ್ದವರು ಅಂದ್ರೆ ಅರ್ಥ ಏನು? ಲೌಕಿಕವಾದದ್ದು, ಹಣ, ಭೂಮಿ, ಬಂಗಾರ, ಲೌಕಿಕ ಪದಾರ್ಥಗಳು ಯಾವುದೂ ಅವರ ಹತ್ರ ಇಲ್ಲ ಅಂತವರು ನಿಷ್ಕಿಂಚನರು ಅಂತ ಅರ್ಥ. ಅಂದ್ರೆ ಯಾರು? ಸನ್ಯಾಸಿಗಳು ಅಂತ ಅರ್ಥ. ಎಲ್ಲವನ್ನು ಕೂಡ ಬಿಟ್ಟವರು, ಅಂದ್ರೆ ಎಲ್ಲದರ ಬಗ್ಗೆ ವ್ಯಾಮೋಹ ಬಿಟ್ಟವರು ಅಂತ ಅರ್ಥ. ನಿಷ್ಕಿಂಚನಾನಾಂ ಮಹೀಯಸಾಂ, ಮಹಾತ್ಮರ ಪಾದರಜೋಭಿಷೇಕಂ, ಪಾದದ ರಜಸ್ಸು ಅಂದ್ರೆ ಧೂಳಿನ ಅಭಿಷೇಕ ಯಾವತ್ ನ ಭವೇತ್, ಎಲ್ಲಿವರೆಗೆ ಆಗೋದಿಲ್ವೋ, ಎಲ್ಲಿವರೆಗೆ ಮಹಾತ್ಮರ ಪಾದ ರಜೋಭಿಷೇಕವು ನಮ್ಮ ಮೇಲೆ ಆಗೋದಿಲ್ವೋ ಅಥವಾ ನಾವು ಋಣೀತ, ಎಲ್ಲುವರೆಗೆ ನಾವು ಅದನ್ನು ನಾವು ಪ್ರಾರ್ಥನೆ ಮಾಡೋದಿಲ್ವೋ, ಮಹಾತ್ಮರ ಸಂಪರ್ಕ ನಮಗಾಗಬೇಕು, ಮಹಾತ್ಮರ ಪಾದ ಸೇವೆಯನ್ನು ನಾವು ಮಾಡಬೇಕು, ಮಹಾತ್ಮರ ಪಾದ ರಜೋಭಿಷೇಕ ನಮ್ಮ ಮೇಲೆ ಬೀಳಬೇಕು, ರಜೋಭಿಷೇಕ ನಮಗಾಗಬೇಕು. ಇದನ್ನ ನಾವು ಯಾವತ್ತು ಎಲ್ಲಿವರೆಗೆ ನಾವು ಋಣೀತ ಅಂದ್ರೆ ಋಣ್ಯವರಣೆ, ನಾವು ಪ್ರಾರ್ಥನೆ ಮಾಡೋದಿಲ್ವೋ, ಮಹಾತ್ಮರ ಸಮಾಗಮ ನಮಗಾಗ್ಲಿ ಆಗ್ಲಿ ಆಗ್ಲಿ ಎಂಬುದಾಗಿ ಎಲ್ಲಿವರೆಗೆ ನಾವು ಪ್ರಾರ್ಥನೆಯನ್ನ ಮಾಡೋದಿಲ್ವೋ ತಾವತ್ ಅಲ್ಲಿವರೆಗೂ ಉರುಕ್ರಮಾಂಗ್ರಿ ತಾವತ್ ಅಲ್ಲಿವರೆಗೂ ಉರುಕ್ರಮಾಂಗ್ರಿ, ಅದೆಂತದ್ದು ಉರುಕ್ರಮಾಂಗ್ರಿ? ಅನರ್ಥಾಪಗಮಃ, ಉರುಕ್ರಮಾಂಗ್ರಿಂ ನ ಸ್ಪೃಶತಿ ಅಂತ ಅರ್ಥ. ಅಲ್ಲಿಯವರೆಗೂ ಅನರ್ಥಾಪಗಮಃ ಉರುಕ್ರಮಾಂಗ್ರಿಂ ನ ಸ್ಪೃಶತಿ. ಉರುಕ್ರಮ ಅಂದ್ರೆ ಪರಮಾತ್ಮ ಅಂತ ಅರ್ಥ. ಅಂದ್ರೆ ತ್ರಿವಿಕ್ರಮನಿಗೆ ಉರುಕ್ರಮ ಅಂತ ಅರ್ಥ. ಉರು ಬಹುವಾದಂತ ವಿಕ್ರಮ, ಪರಾಕ್ರಮ. ಪುಟ್ಟ ಬಾಲಕನಾಗಿದ್ದಂತ ವಾಮನ ಕೇವಲ 3 ಹೆಜ್ಜೆಯ ಮೂಲಕವಾಗಿ ಜಗತ್ತನ್ನೇ ಆಳದಂತ ರೂಪಕ್ಕೆ ತ್ರಿವಿಕ್ರಮ. ಆ ತ್ರಿವಿಕ್ರಮ ಅನ್ನೋ ರೂಪವನ್ನೇ ಭಾಗವತ ಉರುಕ್ರಮ ಎಂಬುದಾಗಿ ಇಡತಕ್ಕಂಥದ್ದು. ಅಂದ್ರೆ ಭಗವಂತ ಬರೀ ತ್ರಿವಿಕ್ರಮಾವತಾರದ ನಾವು ಸೇವೆ ಅಂತಲ್ಲ, ಇಡೀ ಒಂದು ಭಗವಂತನ ಸಮಸ್ತಾವತಾರಗಳು, ಅದನ್ನ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ನಾವು ಎಷ್ಟೆಷ್ಟು ಸ್ಮರಣೆಯನ್ನು ಮಾಡ್ತೀವೋ ಆಗ ನಮಗೇನಾಗತ್ತೆ? ಅನರ್ಥಾಪಗಮಃ, ಅನರ್ಥದ ಅಪಗಮ ಆಗತ್ತೆ. ಅನರ್ಥ ಅಂದ್ರೆ ಏನು? ಕೆಟ್ಟದ್ದು, ಅದು ದೂರವಾಗುತ್ತದೆ. ಅಂದ್ರೆ ಅರ್ಥ. ಅನರ್ಥ ಅಂದ್ರೆ ಯಾವುದು? ಹುಟ್ಟು ಸಾವುಗಳೆಂಬ ಸಂಸಾರವೇ ಅನರ್ಥ. ಹುಟ್ಟುವುದು ಸಾಯೋದು. ಹುಟ್ಟು ಸಾವುಗಳ ಮಧ್ಯದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಕಷ್ಟ ನಷ್ಟಗಳು, ದುಃಖ ದುಮ್ಮಾನಗಳು, ಇದೆಲ್ಲವೂ ಕೂಡ ಅನರ್ಥ. ಅದು ಅಪಗಮವಾಗಬೇಕು. ಅಪಗಮ ಅಂದ್ರೆ ನಮ್ಮನ್ನ ಬಿಟ್ಟು ದೂರ ಓಡಬೇಕು. ಅದು ಓಡಬೇಕು ಅಂತಾದ್ರೆ ಉರುಕ್ರಮಾಂಗ್ರಿಯ ಸ್ಪರ್ಶ ನಮಗಾಗಬೇಕು. ಅಲ್ಲಿಗೆ ಅನರ್ಥಾಪಗಮಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಯಾವುದು? ಉರುಕ್ರಮಾಂಗ್ರಿಯ ಸ್ಪರ್ಶ. ಉರುಕ್ರಮಾಂಗ್ರಿಯ ಸ್ಪರ್ಶ ಆಗಬೇಕು ಅಂತಾದ್ರೆ ಮಹಾತ್ಮರ ಪಾದರಜೋಭಿಷೇಕ ಆಗಬೇಕು.
ಮಹಾತ್ಮರ ಪಾದರಜೋಭಿಷೇಕ ಇಲ್ಲದೇನೆ ಉರುಕ್ರಮಾಂಗರಿಯ ಸ್ಪರ್ಶವಿಲ್ಲ. ಉರುಕ್ರಮಾಂಗರಿಯ ಸ್ಪರ್ಶವಿಲ್ಲದೇನೆ ಆ ಅನರ್ಥದ ಅಪಗಮ ಇಲ್ಲ. ಅಪಗಮ ಅಂದ್ರೆ ಹೋಗ್ಬೇಕೆ, ಅನರ್ಥದ ನಾಶವಾಗುವಿಕೆ ಎಂಬುದು ಇಲ್ಲ. ಯೇಷಾಂ ಮತಿ, ಯೇಷಾಂ ಮತಿ, ಯಾರ ಬುದ್ಧಿಯು ಈ ರೀತಿಯಲ್ಲಿ ಪ್ರವೃತ್ತಿಯನ್ನು ಮಾಡೋದಿಲ್ವೋ, ಯಾರ ಬುದ್ಧಿ ಈ ರೀತಿಯಲ್ಲಿ ಪ್ರವೃತ್ತಿಯನ್ನು ಮಾಡೋದಿಲ್ಲ ಅವರಿಗೆ ಅನರ್ಥ ಅಪಗಮ ಆಗೋದೇ ಇಲ್ಲ. ಅಲ್ಲಿ ನಮಗೆ ನಮ್ಮ ಬುದ್ಧಿ ಏನಾಗಬೇಕು, ಮೊದಲು ಮಹಾತ್ಮರ ಸಂಪರ್ಕವಾಗಬೇಕು, ಅವರ ಪಾದ ಸೇವೆ ಮಾಡಬೇಕು, ತನ್ಮೂಲಕವಾಗಿ ಭಗವಂತನ ತತ್ವಜ್ಞಾನ ಪಡಿಬೇಕು, ಭಗವತ್ಪಾದ ಸೇವೆ ಮಾಡಬೇಕು. ತನ್ಮೂಲಕವಾಗಿ ನಾವು ನಮ್ಮ ಬಂಧವನ್ನ, ಅನರ್ಥಾಪಗಮ ಅಂದ್ರೆ ಬಂಧವನ್ನ ಕಳೆದುಕೊಳ್ಳೋದು, ಬಂಧ ಕಳ್ಕೊಳ್ಳೋದು ಅಂದ್ರೆ ಸಂಸಾರ ನಿವೃತ್ತಿಯನ್ನು ಮಾಡಿಕೊಳ್ಳೋದು, ತನ್ಮೂಲಕವಾಗಿ ಮೋಕ್ಷವನ್ನ ಪಡಿಬೇಕು ಎಂಬತಕ್ಕಂಥ ಜ್ಞಾನ ನಮಗಿರಬೇಕು ಅನ್ನೋದನ್ನ ಪ್ರಹ್ಲಾದ ಹಿರಣ್ಯಕಶಿಪುವಿಗೆ ಹೇಳ್ತಕ್ಕಂಥ ಒಂದು ಮಾತು. ವ್ಯಾಖ್ಯಾನ ಓದ್ತೀನಿ, ಅನ್ವಯ ಅರ್ಥ ಮತ್ತೆ ಹೇಳ್ತೀನಿ. ಯತಃ ವಿರಕ್ತಸ್ಯಾಪಿ ಪುಂಸಃ ವಿನಾ ಮಹತ್ತಮಾಗಮಂ ನ ಕಿಂಚಿತ್ ಸಾಧನಂ ಸಿದ್ಧ್ಯತಿ ಅತಃ ತತ್ರೈವ ಆದರವತಾ ಭವಿತವ್ಯಂ ಇತಿ ಸ್ವಾಭಿಪ್ರೇತಂ ಅರ್ಥಂ ಉಪಸಂಹರತಿ. ಒಟ್ಟು ಈಗ ವಿಷ್ಣುತೀರ್ಥರು ಈ ಪ್ರಕರಣವನ್ನ, ಮಹತ್ ಸಮಾಗಮ ಪ್ರಕರಣವನ್ನ ವೈರಾಗ್ಯ ಪ್ರಕರಣವಾದ ನಂತರ ಇಲ್ಲಿ ಸಂಗ್ರಹ ಮಾಡಿದ್ದಾರೆ. ಅದರ ಉದ್ದೇಶ ಏನು? ವಿರಕ್ತಸ್ಯಾಪಿ ಪುಂಸಃ, ವಿಷಯ ಪದಾರ್ಥಗಳಲ್ಲಿ ವಿರಕ್ತಿ ಬಂತು ಸಾಧಕ ಜೀವಿಗೆ. ವಿರಕ್ತಿ ಬಂದ ಕೂಡಲೇ ಮಹತ್ ಸಮಾಗಮಂ ವಿನ, ಮಹತ್ ಸಮಾಗಮವಾಗದೇನೆ ನ ಕಿಂಚಿತ್ ಸಾಧನಂ ಸಿದ್ಧ್ಯತಿ, ನಮಗೆ ಮುಕ್ತಿಗೆ ಬೇಕಾಗಿರತಕ್ಕಂಥ ಯಾವ ಸಾಧನವೂ ಸಿಗೋದಿಲ್ಲ. ಅತಃ ತತ್ರೈವ ಆದರವತಾ ಭಾವ್ಯಂ, ತತ್ರೈವ ತಸ್ಮಿನ್ ವಿಷಯ, ಮಹಾತ್ಮರ ಜೊತೆಗೆ ನಮಗೆ ಸಮಾಗಮವಾಗಬೇಕೆಂಬತಕ್ಕಂಥ ವಿಚಾರದಲ್ಲೇ ನಾವು ಆದರವನ್ನ, ಭಕ್ತಿಯನ್ನ ಮಾಡಬೇಕು. ಆ ವಿಷಯದಲ್ಲಿ ನಮಗೆ ತುಂಬಾ ಕಾಳಜಿ ಇರಬೇಕು ಎಂಬುದಾಗಿ ಅಭಿಪ್ರೇತಾರ್ಥಂ ಉಪಸಂಹರತಿ, ನಮಗೆ ಅಭಿಪ್ರೇತವಾದಂತಹ ಅರ್ಥವನ್ನ ಇಲ್ಲಿ ಉಪಸಂಹಾರ ಮಾಡ್ತಾ ಇದ್ದಾರೆ. ಆ ಪ್ರಹ್ಲಾದನ ಮಾತನ್ನ ಸಂಗ್ರಹ ಮಾಡುವ ಮೂಲಕವಾಗಿ ನೈಷಾಮಿತಿ ಅನರ್ಥಸ್ಯ, ಅಲ್ಲಿ ಅನರ್ಥಸ್ಯ ಅಪಗಮ. ಅನರ್ಥ ಅಂದ್ರೆ ಯಾವುದು? ಸಂಸಾರ. ಸಂಸಾರ ಅಂದ್ರೆ ಹುಟ್ಟು ಸಾವುಗಳು ಅಂತ ಅರ್ಥ. ಸಂಸಾರ ರೂಪಸ್ಯ ಅಪಗಮ ನಿರಸನಂ, ನಿರಸನ ಅಂದ್ರೆ ನಾಶವಾಗುವಿಕೆ. ಯಸ್ಮಾತ್ ಪಾದ ರಜೋಭಿಷೇಕಾತ್ ಉತ್ತಃ ಉತ್ಪನ್ನೋ ಭವತಿ ಯದುತ್ತಃ, ಯದುತ್ತ ಶಬ್ದಕರ್ತ ಯಸ್ಮಾದುತ್ತಃ ಯದುತ್ತಃ, ಸಂಸಾರದ ಅಪಗಮ ಎಂಬುದು ಯದುತ್ತಃ, ಯಾವ ಮಹಾತ್ಮರ ಸಮಾಗಮದಿಂದಾಗಿ ಉಂಟಾಗುತ್ತದೆ. ಅಂದ್ರೆ ಮಹಾತ್ಮರ ಸಮಾಗಮ ಯಾವಾಗ ಆಗತ್ತೋ ಆಗ ಸಂಸಾರ ನಿವೃತ್ತಿ ಎಂಬುದಾಗುತ್ತದೆ. ತಾದೃಶಂ ನಿಷ್ಕಿಂಚನಾನ ಮಹೀಯಸಾಂ, ತಾದೃಶಾಂ ಅಂತಹ, ಅಂತಹ ಅಂದ್ರೆ ಅರ್ಥ ಏನು? ಹುಟ್ಟು ಸಾವುಗಳೆಂಬ ಬಂಧನವನ್ನ ನಾಶ ಮಾಡುವಂತಹ ನಿಷ್ಕಿಂಚನಾನ ಅಂದ್ರೆ ಯಾವುದೇ ಲೌಕಿಕ ವಿಚಾರಗಳ ಕಡೆ ವ್ಯಾಮೋಹವನ್ನ ಹೊಂದಿರದೇ ಇರತಕ್ಕಂತಹ, ಹೊಂದದೇ ಇರುವಂತಹ ಮಹೀಯಸಾಂ ಮಹಾತ್ಮರ ಪಾದ ರಜೋಭಿಷೇಕಂ ಯಾವತ್ ಪರ್ಯಂತಂ ನವೃಣೀತ, ಎಲ್ಲಿವರೆಗೆ ಮಹಾತ್ಮರ ಪಾದ ಸೇವೆ ನಮಗಾಗಬೇಕು ಅಂತ ನಾವು ಪ್ರಾರ್ಥನೆ ಮಾಡೋದಿಲ್ವೋ ನ ಸ್ವೀಕುರ್ಯಾತ್ ಆವತ್ ಪರ್ಯಂತಂ, ಅಲ್ಲಿಯವರೆಗೂ ಏಷಾಂ ಪುಂಸಾಂ, ಇಂತಹ ಸಂಸಾರ ಹುಟ್ಟು ಸಾವುಗಳೆಂಬ ಸಂಸಾರ ಚಕ್ರದಲ್ಲಿ ಇರತಕ್ಕಂಥ ಸಾಧಕ ಜೀವಿಯ ಮತಿ, ಅವನ ಆಲೋಚನಾ ಶಕ್ತಿ, ಬುದ್ಧಿಯು ಉರುಕ್ರಮಸ್ಯ ಅಂದ್ರೆ ತ್ರಿವಿಕ್ರಮ ರೂಪಿಯಾಗಿರ್ತಕ್ಕಂಥ ಭಗವಂತ ಅಂದ್ರೆ ಹರೇಹೆ, ಹರತೀತಿ ಹರಿಹಿ, ತಸ್ಮಾತ್ ಹರೇಹೆ, ಪಾಪವನ್ನ ಪರಿಹಾರ ಮಾಡತಕ್ಕಂಥ ಭಗವಂತನ ಅಂಗ್ರಿಂ ನ ಸ್ಪೃಶತಿ, ಭಗವಂತನ ಪಾದವನ್ನ ಮುಟ್ಟೋದಿಲ್ಲ. ದೇವರ ಪಾದ ಮುಟ್ಟೋದಿಲ್ಲ ಅಂದ್ರೆ ದೇವರ ಪಾದ ಯಾರು ಕೂಡ ಮುಟ್ಟೋದೇ ಇಲ್ವಲ್ಲ. ಯಾಕಂದ್ರೆ ಲೌಕಿಕ ಪ್ರಪಂಚದಲ್ಲಿ ಇದ್ದವರು ಅಲೌಕಿಕನಾದ ಭಗವಂತನ ಕಾಲು ಮುಟ್ಲಿಕ್ಕೆ ಆಗೋದಿಲ್ಲ, ಯಾರಿಗೂ ಆಗೋದಿಲ್ವಲ್ಲ. ಅದರ ಅರ್ಥ ಏನು? ತದ್ವಿಷೇಣಿನ ಭವತಿ, ಭಗವಂತನ ಪಾದದ ವಿಚಾರದಲ್ಲಿ ನಮ್ಮ ಬುದ್ಧಿ ಹರಿಬೇಕು, ನಮ್ಮ ಬುದ್ಧಿ ಆ ಕಡೆಗೆ ಕೇಂದ್ರೀಕೃತವಾಗಬೇಕು. ನಮ್ಮ ಜ್ಞಾನ, ನಮ್ಮ ಆಲೋಚನೆ, ನಮ್ಮ ಸಂಸ್ಕಾರ ಅದೆಲ್ಲವೂ ಕೂಡ ದೇವರ ಒಂದು ವಿಷಯಕವಾಗಿ ನಮಗೆ ಬರಬೇಕು ಅಂತ ಆದ್ರೆ ನಾವು ಮಹಾತ್ಮರ ಸೇವೆಯನ್ನ ಅವಶ್ಯವಾಗಿ ಮಾಡಲೇಬೇಕು. ಎಲ್ಲಿವರೆಗೆ ಮಹಾತ್ಮರ ಸೇವೆಯನ್ನ, ಮಹಾತ್ಮರ ಸಮಾಗಮವನ್ನ ಮಾಡೋದಿಲ್ವೋ ಅಲ್ಲಿವರೆಗೂ ನಮಗೆ ಮುಕ್ತಿ ಪ್ರಯೋಜಕವಾದಂತಹ ಭಗವತ್ ವಿಷಯಕವಾದ ಬುದ್ಧಿ ನಮಗೆ ಬರೋದಿಲ್ಲ ಅನ್ನೋದು ಅಭಿಪ್ರಾಯ. ದೇವರಿಗೆ ಸಂಬಂಧಪಟ್ಟ ಬುದ್ಧಿ ನಮ್ಮ ತಲೆಯಲ್ಲಿ ಬರಬೇಕು, ಭಗವತ್ ವಿಚಾರಗಳು ನಿರಂತರವಾಗಿ ಹರಿದಾಡಬೇಕು ಅಂತ ಆದ್ರೆ ಅದಕ್ಕೆ ಪ್ರಯೋಜಕವಾದಂತಹ ಮಹಾತ್ಮರ ಸಮಾಗಮವನ್ನ ಮಾಡಲೇಬೇಕು ಎಂಬುವಂಥದ್ದು ಇದರ ಅಭಿಪ್ರಾಯ. ಯಾವತ್, ಅನ್ವಯ ಅರ್ಥ ನೋಡ್ಕೊಳ್ಳಿ. ಯಾವತ್ ಎಲ್ಲಿವರೆಗೆ ನಿಷ್ಕಿಂಚನಾನ, ಪ್ರಾಕೃತ ಸುಖ ಸಂಪತ್ತುಗಳಿಂದ ರಹಿತರಾದಂತಹ, ಆದ್ದರಿಂದಲೇ ಮಹಾತ್ಮರಾದವರು ಅವರು. ಮಹೀಯಸ ಮಹಾತ್ಮರ ಪಾದರಜೋಭಿಷೇಕಂ, ಪಾದದ ಧೂಳಿನ ಅಭಿಷೇಕವನ್ನು ಅಂದ್ರೆ ಮಹಾತ್ಮರ ಸಮಾಗಮವನ್ನು ನ ಋಣೀತ ಪ್ರಾರ್ಥಿಸುವುದಿಲ್ಲವೋ ತಾವತ್ ಅಲ್ಲಿಯವರೆಗೂ ಯದುತ್ತಃ ಯಾವ ಮಹಾತ್ಮರ ಸಮಾಗಮದಿಂದ ಉಂಟಾದಂತಹ
ಅನರ್ಥಾಪಗಮ ಸಂಸಾರವೆಂಬ ಹುಟ್ಟು ಸಾವುಗಳೆಂಬ ಸಂಸಾರ ಸಂಸಾರದ ಅಪಗಮ ನಾಶವು ಉಂಟಾಗುವುದಿಲ್ಲವೋ. ಮತ್ತು ಉರುಕ್ರಮಾಂಗ್ರಿಂ ಮತಿ ಆಲೋಚನೆಯು ಜ್ಞಾನವು ಉರುಕ್ರಮಾಂಗ್ರಿಂ ತ್ರಿವಿಕ್ರಮ ರೂಪಿಯಾಗಿರತಕ್ಕಂಥ ಭಗವಂತ ಅಥವಾ ಭಗವಂತನ ಅನೇಕ ಅವತಾರಗಳಲ್ಲಿ ನ ಸ್ಪೃಶತಿ ಅದನ್ನು ಮುಟ್ಟೋದಿಲ್ಲ. ಮತಿ ನ ಸ್ಪೃಶತಿ ಬುದ್ಧಿ ಮುಟ್ಟೋದಿಲ್ಲ ಅನ್ನೋ ಅರ್ಥ ಏನು? ದೇವರಿಗೆ ಸಂಬಂಧಪಟ್ಟಂತ ಬುದ್ಧಿ ನಮ್ಮ ತಲೆಯಲ್ಲಿ ಬರೋದೇ ಇಲ್ಲ ಅಂತ ಅರ್ಥ. ಒಂದ್ರು ಸುಮ್ಮನೆ ಏನೋ ಅದು ಕಾಟಾಚಾರಕ್ಕೆ ಬಂದಂಗೆ ಅಂತ. ಅದು ದೃಢವಾದ ಭಕ್ತಿ. ಯಾಕಂದ್ರೆ ಧರ್ಮ ಈ ತರ ದೇವರ ಬಗ್ಗೆ ಆಲೋಚನೆ ಅದು ಯಾವುದು ಕೂಡ ಒಬ್ಬರ ಒತ್ತಡದಿಂದ ಬರತಕ್ಕಂಥದ್ದಲ್ಲ. ಧರ್ಮಾಚರಣೆ ಎಂಬುದು ಅದು ಅತ್ಯಂತ ಒಂದು ಪ್ರಾಮಾಣಿಕವಾದ ಪ್ರಯತ್ನದಿಂದ ಬರಬೇಕಾದದ್ದು. ಯಾರದ್ದೋ ಒತ್ತಡಕ್ಕೋಸ್ಕರವಾಗಿ ಇನ್ಯಾರೋ ನಾನು ಧರ್ಮಾಚರಣೆಯನ್ನು ನೋಡಿ ನನ್ನನ್ನ ಹೊಗಳಬೇಕು ಈ ಉದ್ದೇಶದಿಂದ ಬರಬೇಕಾದದ್ದಲ್ಲ. ಹಾಗೆ ಬರಲೂಬಾರದು ಅಲ್ವಾ? ಅದಕ್ಕೋಸ್ಕರ ಒಂದು ಸಹಜವಾಗಿ ನಮ್ಮಲ್ಲಿ ಹುಟ್ಟಬೇಕು ಅಂತ ಆದ್ರೆ ನಾವು ಮಹಾತ್ಮರ ಸಮಾಗಮವನ್ನು ಮಾಡಲೇಬೇಕು. ಮಹಾತ್ಮರ ಸಮಾಗಮವಾದಾಗ ಅವರು ನೀಡತಕ್ಕಂಥ ಉಪದೇಶಾದಿಗಳಿಂದಾಗಿ ನಮಗೆ ಪ್ರಾಕೃತ ವಿಚಾರಗಳ ಬಗೆಗೆ ಅಸಾರ ಬುದ್ಧಿ ಹುಟ್ಟುತ್ತೆ. ನಮ್ಮ ಸಂಸಾರಕ್ಕೆ ಕಾರಣವಾಗಿರತಕ್ಕಂತಹ ಪಾಪ ಪ್ರಾರಬ್ಧಗಳು ಕರಗತ್ತೆ. ದೇವರಲ್ಲಿ ನಮಗೇನಾಗತ್ತೆ? ಭಕ್ತಿ ಮತ್ತಷ್ಟು ಹೆಚ್ಚಾಗತ್ತೆ. ಈ ದೇವರಲ್ಲಿ ಭಕ್ತಿ ಹೆಚ್ಚಾಗಿ ನಾವು ಮುಕ್ತಿಯನ್ನು ಪಡೆಯಲಿಕ್ಕೋಸ್ಕರವಾಗಿ ಮಹಾತ್ಮರ ಸಮಾಗಮವನ್ನ ಮಾಡಲೇಬೇಕು. ಮೇಷಾಂ ಮತಿ ತಾವದುರುಕ್ರಮಾಂಗ್ರಿಂ ಸ್ಪೃಶತ್ಯನರ್ಥಾಪಗಮೋ ಯದುತ್ತಃ ಮಹೀಯಸಾಂ ಪಾದರಜೋಭಿಷೇಕಂ ನಿಶ್ಚಿಂತನಾನಾಂ ನವೃಣೀತ ಯಾವತ್ತು. ಈ ಕೃಷ್ಣಾರ್ಪಣ.